ನಮಸ್ತೆ ಬಂಧುಗಳೇ, ತುಂಬ ಖುಷಿಯಾಗಿ ವಿಡಿಯೋ ಮಾಡ್ತಾ ಇದ್ದೇನೆ. ತಮ್ಮೆಲ್ಲರಿಗೂ ಹಾರ್ದಿಕವಾದಂಥ ಸ್ವಾಗತ. ದಯಮಾಡಿ ಎಚ್ ಎನ್ ಚಂದ್ರಶೇಖರ್ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಸಿ ಬೆಲ್ ಬಟನನ್ನು ಪ್ರೆಸ್ ಮಾಡಿ. ಎಲ್ಲರೂ ಕಾಯ್ತಿದ್ದಂತಹ ಪಶ್ಚಿಮ ಬಂಗಾಳದ ಚುನಾವಣೆಯ ರಿಸಲ್ಟ್ಗಳು ಬಂದಿದೆ. ಎಲ್ಲರೂ ಕಾಯ್ತಿದ್ರು ಅಂತ ಹೇಳಿದರೆ ಇಡೀ ಭಾರತ ಬಿಡಿ ಜಗತ್ತಲ್ಲಿರ್ತಕ್ಕಂತಹ ಎಲ್ಲ ಹಿಂದೂಗಳು ಈ ಒಂದು ಅಮೃತ ಗಳಿಗೆಗೆ ಕಾಯ್ತಾ ಇದ್ರು. ಯಾಕೆ ಅಂತ ಹೇಳಿದ್ರೆ ಇತಿಹಾಸದಲ್ಲಿ ಮೊದಲ ಬಾರಿಗೆ BJPಯಲ್ಲಿ ಇತಿಹಾಸ ಸೃಷ್ಟಿಸಿದೆ. ನಾನು ಫೆಬ್ರವರಿನಲ್ಲೇ ಹೇಳಿದ್ದೆ ಈ ಮಾತು. ಫೆಬ್ರವರಿನಲ್ಲಿ ನಾನು ಪ್ರವಾಸ ಮಾಡ್ಕೊಂಡು ಬಂದಾಗಲೇ ಜನಗಳ ಪಲ್ಸ್ ಗೊತ್ತಾಗಿತ್ತು. ಅಲ್ಲಿನ ಹೆಣ್ಮಕ್ಳ ಹತ್ರ ಮಾತಾಡಿದಾಗ, ಆ ತಾಯಿಂದರ ಹತ್ರ ಮಾತಾಡಿದಾಗ, ಸೋದರಿ ಹತ್ರ ಮಾತಾಡಿದಾಗ, ಅಲ್ಲಿನ ಸರ್ಕಾರಿ ನೌಕರರ ಹತ್ರ ಒಂದಷ್ಟು ಜನಕ್ಕೆ ಗುಪ್ತವಾಗಿ ಮಾತಾಡಿದಾಗ ಆಗಲೇ ನಮಗೆ ಸೆನ್ಸ್ ಬಂದಿತ್ತು. ಆವತ್ತೇ ಬಂದು ವಿಡಿಯೋ ಮಾಡಿ ಹೇಳಿದ್ದೆ. ಅವತ್ತು ಯಾವ ಪೋಸ್ಟರ್ಸ್ಗಳು ಹೇಳಿರಲಿಲ್ಲ, ಯಾವ ನ್ಯೂಸ್ ಪೇಪರ್ ಕೂಡ ಹೇಳಿರಲಿಲ್ಲ. ಅವಾಗೆಲ್ಲರೂ ದೀದಿಗೆ 200 ಬರುತ್ತೆ, 205 ಬರುತ್ತೆ, 215 ಬರ್ತಿದೆ ಅಂತಂದೇ ಬಿಟ್ಟರೆ BJPಯ ಸರ್ಕಾರ ಹತ್ತಿರ ಬರುತ್ತೆ ಅಂತಲೂ ಹೇಳಿರಲಿಲ್ಲ. ಆದರೆ ಆವತ್ತೇ ಘಂಟಾಘೋಷವಾಗಿ ಹೇಳಿದ್ದೆ, BJPಗೆ ಕನಿಷ್ಠ 175 ಬರುತ್ತೆ, 200 ಕ್ರಾಸ್ ಮಾಡುತ್ತೆ, ದೀದಿ 99 ಟಚ್ ಆಗಲ್ಲ ಅಂತ ಹೇಳಿ. ಅದು ಸತ್ಯ ಆಯಿತು. ನಾನು ಫೆಬ್ರವರಿಯಲ್ಲಿ ಹೇಳಿದ್ದ ಮಾತು ಸತ್ಯ ಆಗಿದೆ ನೋಡಿ. ಆದರೆ ಈಗಲೂ ಕೂಡ ಯಾವುದೇ ಚಾನಲ್ ಗಟ್ಟಿಯಾಗಿ ಹೇಳ್ತಾ ಇಲ್ಲ BJPಗೆ ಅಧಿಕಾರಕ್ಕೆ ಬರುತ್ತೆ ಅಂತ ಹೇಳಿ. ಬರೆದಿಟ್ಕೊಳ್ಳಿ ಬಂಧುಗಳೇ, ಬರ್ತಿರ್ತಕ್ಕಂಥ ಚುನಾವಣೆಯಲ್ಲಿ ಮಮತಾ ದೀದಿ 100 ಸೀಟ್ ಕೂಡ ದಾಟಲ್ಲ. BJP 177 ಪ್ಲಸ್ ಆಗುತ್ತೆ. ಬರೆದಿಟ್ಕೊಳ್ಳಿ, 100 ಸೀಟ್ ದಾಟಲ್ಲ ಅಂತ. ಈ ಬಾರಿ ಪಶ್ಚಿಮ ಬಂಗಾಳದ ಚುನಾವಣೆ ಕೇವಲ ಒಂದು ಪೊಲಿಟಿಕಲ್ ಎಲೆಕ್ಷನ್ ಆಗಿರಲಿಲ್ಲ. BJPಯ ಸಂತೋಷ್ ಜಿ ಅವರು ಹೇಳ್ದಂಗೆ ಇದೊಂದು ಸಿವಿಲೈಸೇಷನ್ ವಾರ್ ಆಗಿತ್ತು, ಒಂದು ನಾಗರಿಕತೆಯ ಸಂಘರ್ಷ. ಯಾಕೆ ಅಂತ ಹೇಳಿದ್ರೆ 15 ವರ್ಷಗಳ ಕಾಲ ಮಮತಾ ಬ್ಯಾನರ್ಜಿಯ ಅದೊಂದು ಘನಘೋರ ಸರ್ಕಾರ. ಅದಕ್ಕೆ ಮುಂಚೆ 34 ವರ್ಷದ ಲೆಫ್ಟ್ ಸರ್ಕಾರನೂ ಅದೇ ರೀತಿ ಇತ್ತು ಬಿಡಿ. ಅಂದರೆ 49 ವರ್ಷಗಳ ಕಾಲ ಹಿಂದೂ ನಾಗರಿಕತೆಯ, ಹಿಂದೂ ಸಂಸ್ಕೃತಿಯ ಅವನತಿಗೆ ಒಂಥರ ಕೊಡಲಿ ಬಿಟ್ಟು ಕೊಟ್ಟಿದ್ದಂತಹ ಅಲ್ಲಿನ ಸರ್ಕಾರ, ಅದರ ಜೊತೆಗೆ ಭಾರತದ ಸುರಕ್ಷತೆಗೆ ಧಕ್ಕೆಯಾಗಿದ್ದಂತಹ ಮಮತಾ ದೀದಿ ಸರ್ಕಾರ. ನೋಡಿ, ವೆಸ್ಟ್ ಬೆಂಗಾಲ್ ಅಂತ ಹೇಳಿದ್ರೆ ಬಾಂಗ್ಲಾಗೆ ಬಾರ್ಡರ್ ಆಗಿರ್ತಕ್ಕಂಥದ್ದು. ಅಲ್ಲಿ ಹತ್ತತ್ರ 603 ಕಿಲೋಮೀಟರು ಬೇಲಿ ಹಾಕಲಿಕ್ಕೆ ಬಿಟ್ಟಿರಲಿಲ್ಲ ಮಮತಾ ದೀದಿ ಸರ್ಕಾರ. ಕೆಲವು ಕಿತ್ತೋಗಿರೋ ಪತ್ರಕರ್ತರುಗಳು ಹೇಳ್ತಾರೆ ಬೇಲಿ ಹಾಕೋದು ಕೇಂದ್ರ ಸರ್ಕಾರದ ಕೆಲಸ, BSF ಕೇಂದ್ರ ಸರ್ಕಾರದ ಅಂಡರ್ ಇರುತ್ತೆ ಅಂತೇಳಿ. ನಿಜ. ಆದರೆ ಆ ಬೇಲಿ ಹಾಕೋದಕ್ಕೆ ಸೂಕ್ತವಾದ ಜಾಗವನ್ನು ವಶಪಡಿಸ್ಕೊಂಡು ಕೇಂದ್ರ ಸರ್ಕಾರಕ್ಕೆ ಹ್ಯಾಂಡ್ ಓವರ್ ಮಾಡೋದು ರಾಜ್ಯ ಸರ್ಕಾರದ ಕೆಲಸ. ಅದನ್ನು ಕೇಂದ್ರ ಸರ್ಕಾರ ನೇರವಾಗಿ ಬಂದು ಮಾಡಲಿಕ್ಕಾಗೋದಿಲ್ಲ. ಅದಕ್ಕೋಸ್ಕರ 10 ಬಾರಿ ಡಿಫೆನ್ಸ್ ಮಿನಿಸ್ಟ್ರಿ ಪತ್ರಗಳನ್ನ ಬರೀತು, ಮೀಟಿಂಗ್ಗಳನ್ನ ಮಾಡ್ತು ಮಮತಾ ಬ್ಯಾನರ್ಜಿ ಸರ್ಕಾರದ ಜೊತೆಗೆ. ಅದೇ ಯಾವುದೇ ಕಾರಣಕ್ಕೂ ಒಪ್ಪಿರಲಿಲ್ಲ. ಯಾಕೆ ಅಂತ ಹೇಳಿದ್ರೆ ಬಾಂಗ್ಲಾದ ನುಸುಳುಕೋರರು ಭಾರತಕ್ಕೆ ಬಂದ್ರೇ ಇವರು ವೋಟ್ ಬ್ಯಾಂಕ್ ಜಾಸ್ತಿ ಆಗ್ತಾ ಇದ್ದಿದ್ದು. ಆ ಬಂದಂತಹ ಪಾಪಿ ಕಿರಾತಕರುಗಳಿಗೆ ಇವರು ಡಾಕ್ಯುಮೆಂಟ್ಗಳನ್ನ ಕೊಟ್ಟು, ಆಧಾರ್ ಕಾರ್ಡ್ ಮಾಡಿಸಿ, ಅವ್ರಿಗೆ ಇರೋದಕ್ಕೆ ಜಾಗ ಕೊಟ್ಬಿಟ್ಟು ಅವ್ರನ್ನ ಭಾರತದ ನಾಗರಿಕರು ಅಂತ ತೋರಿಸಿ ಇಲ್ಲಿ ಭಯೋತ್ಪಾದಕರನ್ನ ಹುಟ್ಟಾಕ್ತಿತ್ತು ಮಮತಾ ಬ್ಯಾನರ್ಜಿ ಸರ್ಕಾರ. ಬಂಗಾಲದ ಜನ, ಅದರಲ್ಲೂ ವಿಶೇಷವಾಗಿ ಬಂಗಾಲದ ಹಿಂದೂಗಳು ಯಾವ ರೀತಿಯಾದ ರಿಸಲ್ಟ್ ಕೊಟ್ಟಿದ್ದಾರೆ ಅಂತ ಹೇಳಿದ್ರೆ ಮಮತಾ ಬ್ಯಾನರ್ಜಿ ತಡ್ಕೋಬೇಕು ರೀ, ಬದುಕಿರೋವರೆಗೂ ತಡ್ಕೋಬೇಕು. ಯಾಕೆ ಅಂತ ಹೇಳಿದ್ರೆ ಸ್ವತಃ ಭವಾನಿಪುರ್ ಕ್ಷೇತ್ರದಲ್ಲಿ ಸೋತು ಸುಣ್ಣ ಆಗಿದ್ದಾರೆ ಮಮತಾ ಬ್ಯಾನರ್ಜಿ. 15,500 ಓಟ್ಗಿಂತ ಹೆಚ್ಚು ಓಟ್ಗಳಿಂದ ಸೋಲು, ಹೀನಾಯ ಸೋಲು. ಅದು ಯಾವ ಏರಿಯಾದಲ್ಲಿ ಇರ್ತಕ್ಕಂಥದ್ದು? ಭವಾನಿಪುರ, ಕಲ್ಕತ್ತಾ ಪ್ರೆಸಿಡೆನ್ಸಿನಲ್ಲಿ. ಕಲ್ಕತ್ತಾ ಪ್ರೆಸಿಡೆನ್ಸಿ ಅಂತ ಹೇಳಿದರೆ ಅದು ದೀದಿಯ ಭದ್ರಕೋಟೆ. ಕಳೆದ ಚುನಾವಣೆಯಲ್ಲಿ 11ಕ್ಕೆ 11 ಸೀಟ್ ಗೆದ್ದಿದ್ದು. BJP ಬೋಣಿಗೆ ಮಾಡೋಕ್ಕಾಗಿರಲಿಲ್ಲ ಅಲ್ಲಿ. ಕೇವಲ ಬಂಗಾಲ ಪ್ರೆಸಿಡೆನ್ಸಿನೇ ಅಲ್ಲ, ಇಡೀ ನೀವು ಏನು ದಕ್ಷಿಣ ಬಂಗಾಲವನ್ನು ನೋಡಿದ್ರೆ ಅದು ಪ್ರೆಸಿಡೆನ್ಸಿ ಏರಿಯಾ, ಹೌರಾ, ಹೂಗ್ಲಿ, ಉತ್ತರ ಮತ್ತು ದಕ್ಷಿಣ ಪರಗಣ ಜಿಲ್ಲೆಗಳು, ಇವೆಲ್ಲವನ್ನು ಕೂಡ ದೀದಿಯ ಭದ್ರಕೋಟೆ. ಕಳೆದ ಬಾರಿ ಇದೇ ಕ್ಷೇತ್ರಗಳಲ್ಲಿ 123 ಸೀಟ್ ಗೆದ್ದಿದ್ದರು ಕಳೆದ ಬಾರಿ. BJP ಗೆದ್ದಿದ್ದು ಕೇವಲ 18. BJPಗೆ 77 ಎಲ್ಲಿ ಬಂತು ಆಗಾದೆ ಅಂತ ಹೇಳಿದ್ರೆ ಉತ್ತರ ಭಾಗದಲ್ಲಿ, ಬೆಂಗಾಲದ ಉತ್ತರ ಭಾಗದಲ್ಲಿ. ಆದರೆ ಈ ಬಾರಿಯ ಚುನಾವಣೆಯನ್ನು ಯಾವ ರೀತಿ ನೋಡಿ, ನೀವು ಎಷ್ಟು ಜನಕ್ಕೆ ಥ್ಯಾಂಕ್ಸ್ ಹೇಳಬೇಕು ಹೇಳಲಿಕ್ಕಾಗಲ್ಲ. ಒಂದು ಮೊದಲನೇದಾಗಿ CEC ಅದು ಎಲ್ಲ ಅಡೆತಡೆಗಳನ್ನು ಮೆಟ್ಟಿ, ಎಲ್ಲ ಅವಮಾನಗಳನ್ನು ಸಹಿಸಿಕೊಂಡು ಚೀಫ್ ಎಲೆಕ್ಷನ್ ಕಮಿಷನ್ SIRನ ಜಾರಿ ಮಾಡಿತು. 91 ಫರ್ಜಿ ಓಟ್ಗಳನ್ನ ಅಲ್ಲಿಂದ ತೆಗೆದಾಕಿದ್ರು. ಅದರಲ್ಲಿ ಸುಮಾರು ಜನ ಸತ್ತೋಗಿದ್ರು, ಸುಮಾರು ಜನ ಬೇರೆ ಕಡೆಗೆ ಲೊಕೇಟ್ ಆಗಿದ್ರು, ಭಾಳಷ್ಟು ಜನ ಒಳನುಸುಳುಕೋರಿದ್ರು. ಆದರೆ ಇವು ಯಾವ ಓಟ್ಗಳನ್ನು ಕೂಡ TMC ಬಿಡ್ತಿರ್ಲಿಲ್ಲ, ಸತ್ತೋರ್ದನ್ನು ಬಿಡ್ತಿರಲಿಲ್ಲ, ಹಾಕೊಂಡ್ಬಿಟ್ಟಿರೋರು. ಸೊ 91 ಲಕ್ಷ ಜನ SIRಲ್ಲಿ ಕಟ್ಟಾಯಿತು. ಅದು ಏನು ಸುಪ್ರೀಂ ಕೋರ್ಟ್ ಮಾನಿಟರಿಂಗಲ್ಲಿ ನಡೀತಾ ಕೆಲಸ. ಅದಾದ ಮೇಲೆ ಸುಮಾರು 2,46,000 ಜನ CRPFನ ಯೋಧರನ್ನ ಇಟ್ಕೊಂಡು ಅಲ್ಲಿನ ಫೇರ್ ಆ್ಯಂಡ್ ಫಿಯರ್ಲೆಸ್ ಎಲೆಕ್ಷನ್ ಮಾಡಿದ್ದು. ಯಾಕೆ ಅಂತ ಹೇಳಿದ್ರೆ ಬೆಂಗಾಲ ನಿಮಗೆ ಗೊತ್ತಿದ್ದಂಗೆ ವರ್ಲ್ಡ್ ಫೇಮಸ್ ಚುನಾವಣೆ ಸಂದರ್ಭದಲ್ಲಿ ಆಗ್ತಿರ್ತಕ್ಕಂಥ ಅನ್ಯಾಯಗಳಿಗೆ, ಅನಾಚಾರಗಳಿಗೆ, ಕೊಲೆಗಳಿಗೆ, ರಕ್ತಪಾತಗಳಿಗೆ. ಕಳೆದ ಬಾರಿ 57 ಜನ ಪ್ರಾಣ ಬಿಟ್ಟಿದ್ರು ಎಲೆಕ್ಷನ್ ವೈಲೆನ್ಸಲ್ಲಿ. ಸುಮಾರು 1,800 ಕೇಸ್ಗಳು
ರಿಜಿಸ್ಟರ್ ಆಗಿತ್ತು. ರಿಜಿಸ್ಟರ್ ಆಗದೇ ಇರೋದು ಬಿಡಿ, ಇನ್ನೂ ಸಾವಿರಾರು. ಇಂತಹ ಒಂದು ಆಘಾತಕಾರಿ ಅನಾಹುತಕಾರಿ ರಾಜ್ಯದಲ್ಲಿ ಈ ಬಾರಿ ಫೇರ್ ಅಂಡ್ ಫಿಯರ್ಲೆಸ್ ಎಲೆಕ್ಷನ್ ನಡೀತು, ಭಯಮುಕ್ತ ವಾತಾವರಣದಲ್ಲಿ ಎಲೆಕ್ಷನ್ ನಡೀತು. ಹಿಂದೂಗಳು ಎಷ್ಟು ದೊಡ್ಡ ಪ್ರಮಾಣದಲ್ಲಿ ಬಂದು ವೋಟ್ಗಳನ್ನ ಮಾಡಿದ್ರು ಅಂತ ಹೇಳಿದ್ರೆ, ನಾನು ಹೇಳ್ತಿದ್ದೀನಲ್ಲ, 90% ಹಿಂದೂ ವೋಟ್ಸ್ 90% ಬಿಜೆಪಿಗೆ ಬಿತ್ತು. ಯಾಕೆ ಇದು ಬಹಳ ಇಂಪಾರ್ಟೆಂಟ್ ಅಂತ ಹೇಳಿದ್ರೆ, ಪಶ್ಚಿಮ ಬಂಗಾಳದಲ್ಲಿ 35-40% ಮುಸಲ್ಮಾನರಿರ್ತಕ್ಕಂಥ ಕ್ಷೇತ್ರಗಳಿದ್ದಾವೆ. 35 to 40% ಮುಸ್ಲಿಮ್ಸ್. ಇನ್ನು ಕೆಲವು ಜಿಲ್ಲೆಗಳಂತೂ 60%, 65%. ವಿಶೇಷ ಏನು ಅಂತ ಹೇಳಿದ್ರೆ 60%, 65% ಇರ್ತಕ್ಕಂಥ ಜಿಲ್ಲೆಗಳಲ್ಲೂ ಕೂಡ ಅಲ್ಲಿರ್ತಕ್ಕಂಥ ಹಿಂದೂಗಳು, ಎಸ್ಪೆಷಲಿ ದಲಿತ ಸಮುದಾಯ, ಗುಡ್ಡಗಾಡು ಸಮುದಾಯ, ಜೊತೆಗೆ ಮತುವಾಗಳು. ಈ ಮತುವಾಗಳು ಅಂತ ಹೇಳಿದ್ರೆ ಬಂಗಾಳದಿಂದ ಓಡಿ ಬಂದಂತಹ, ಪಾಪ ದಿಕ್ಕೆಟ್ಟು ಓಡಿ ಬಂದಂತಹ ಒಂದು ದಲಿತ ಸಮುದಾಯ. ಇವರೆಲ್ಲರೂ ಎಷ್ಟು ಗಟ್ಟಿ ಪ್ರಮಾಣದಲ್ಲಿ ಬಿಜೆಪಿ ಹಿಂದೆ ನಿಂತರು ಅಂತ ಹೇಳಿದ್ರೆ, ಈವನ್ ನಾನು ಹೇಳಿದ್ನಲ್ಲ, ಈಗ 60-65% ಇರ್ತಕ್ಕಂಥ ಜಿಲ್ಲೆಗಳು, ಅದರಲ್ಲಿ ಮುರ್ಷಿದಾಬಾದ್ 66% ಮುಸ್ಲಿಮರು, ಮಾಲ್ಡಾ 51% ಮುಸ್ಲಿಮ್ಸು, ಉತ್ತರ ದಿನಾಪುರ 50% ಮುಸ್ಲಿಮ್ಸು, ದಕ್ಷಿಣ ಪರಗಣ 36%, ಬೀರ್ಭೂಮ್ 37%. ಒಟ್ಟು ಈ 5 ಜಿಲ್ಲೆಗಳಲ್ಲಿ 89 ಸೀಟ್ ಬರುತ್ತೆ. ಒಂದು ಸೀಟು ಬಿಜೆಪಿಗೆ ಬರ್ತಿರ್ಲಿಲ್ಲ, ಹಿಂದೆ ಎಲ್ಲ ಒಂದು ಸೀಟು ಬರ್ತಿರ್ಲಿಲ್ಲ. ಆದರೆ ಈ ಬಾರಿ ಹಿಂದೂಗಳು ಗಟ್ಟಿಯಾಗಿ ನಿಂತ್ಕೊಂಡು ಎಲ್ಲರೂ ಬಂದು ಓಟ್ ಹಾಕಿದ್ದಕ್ಕೆ, ನಾನು ವಿಶೇಷವಾಗಿ ದಲಿತ ಸಮುದಾಯ, ಎಸ್ಟಿಗಳು ಮತ್ತು ಮತುವಾಗಳು ಗಟ್ಟಿಯಾಗಿ ನಿಂತು ಪ್ರಾಣದ ಹಂಗು ತೊರೆದು ಆಚೆ ಕಡೆಗೆ ಬಂದು ದೊಡ್ಡ ಮಟ್ಟದಲ್ಲಿ ಓಟ್ ಮಾಡಿದ್ದಕ್ಕೆ ಮುರ್ಷಿದಾಬಾದಲ್ಲಿ 22 ಸೀಟಲ್ಲಿ 8 ಸೀಟ್ ಬಿಜೆಪಿ ಗೆಲ್ತು. 66% ಮುಸ್ಲಿಮ್ಸ್ ಇರೋ ಕಡೆ. ಮಾಲ್ಡಾದಲ್ಲಿ 12ರಲ್ಲಿ 6 ಸೀಟು, ಉತ್ತರ ದಿನಾಪುರಲ್ಲಿ 9ರಲ್ಲಿ 4 ಸೀಟು, ದಕ್ಷಿಣ ಪರಗಣದಲ್ಲಿ 31ರಲ್ಲಿ 11 ಸೀಟು, ಬೀರ್ಭೂಮಲ್ಲಿ 11ರಲ್ಲಿ 6 ಸೀಟು. ಯಾರು ಇಮ್ಯಾಜಿನೇ ಮಾಡೋಕ್ಕಾಗ್ತಿರಲಿಲ್ಲ ಯಾವ ಪೋಲ್ಸ್ಟರ್ಸ್ಗಳು. ಇದನ್ನು ನಿಜವಾಗ್ಲೂ ಖುಷಿ ಆಗುತ್ತೆ ರೀ. ಹಿಂದೂಗಳು ಒಗ್ಗಟ್ಟಾಗಿ ನಿಂತ್ಕೊಂಡ್ರೆ, ಒಗ್ಗಟ್ಟಾಗಿ ಎದ್ದು ಆಚೆ ಕಡೆಗೆ ಬಂತೇಳಿದ್ರೆ ಯಾವ ರೀತಿಯ ಸರ್ಕಾರಗಳನ್ನ ನಿರ್ಮಾಣ ಮಾಡ್ಬೋದು, ಯಾವ ರೀತಿಯ ಸುನಾಮಿಯನ್ನು ಸೃಷ್ಟಿ ಮಾಡ್ಬೋದು ಅನ್ನೋದಕ್ಕೆ ಈ ಪಶ್ಚಿಮ ಬಂಗಾಳದ ಈ ಬಾರಿಯ ಚುನಾವಣೆ ಸಾಕ್ಷಿ. ಇಡೀ ಉತ್ತರ ಬೆಂಗಾಲ್ವೇ, ಅಲ್ಲಿ ಹಿಂದೂಗಳ ಸಂಖ್ಯೆನೂ ಜಾಸ್ತಿ ಇದೆ. ಅಲ್ಲಿ ನೋಡಬೇಕು ರೀ ನೀವು, 8 ಜಿಲ್ಲೆಗಳಲ್ಲಿ, ಬಂಗಾಳದ 8 ಜಿಲ್ಲೆಗಳಲ್ಲಿ ಮಮತಾ ಬ್ಯಾನರ್ಜಿ ಖಾತೆ ತೆಗೆಯೋಕ್ಕಾಗಲಿಲ್ಲ. ಶಿ ಕುಡಂಟ್ ಓಪನ್ ಅವರ್ ಅಕೌಂಟ್. ಕೂಚ್ ಬಿಹಾರು 9 ಸೀಟ್ ಇದೆ, ಅಲ್ಲಿ ಅಲಿಪುರ್ದುವಾರು 5 ಸೀಟ್ ಇದೆ, ಜಲ್ಪೈಗುರಿ 7 ಸೀಟ್ ಇರ್ತಕ್ಕಂಥದ್ದು, ಡಾರ್ಜಿಲಿಂಗ್ ಮತ್ತು ಕಾಲಿಂಗ್ಪಂಗ್ ಜಿಲ್ಲೆಗಳು ಒಟ್ಟು 6 ಸೀಟ್ಗಳಿರ್ತಕ್ಕಂಥದ್ದು, ದಕ್ಷಿಣ ದಿನಾಪುರ 6 ಸೀಟು, ಜಾನ್ಗ್ರಾಮ್ 4 ಸೀಟು, ಪುರುಲಿಯಾ 9. ಒಂದೇ ಒಂದು ಸೀಟು TMCಗೆ ಹೋಗಿಲ್ಲ. ಕಂಪ್ಲೀಟ್ ಸ್ವೀಪ್ ಈ 8 ಜಿಲ್ಲೆಗಳಲ್ಲಿ. ಇನ್ನು ಬಂಕೂರಾ ಜಿಲ್ಲೆನಲ್ಲಿ 12ಕ್ಕೆ 11 ಸೀಟು, ಕೇವಲ ಒಂದು TMCಗೆ. ಪಶ್ಚಿಮ ಮಿಡ್ನಾಪುರಲ್ಲಿ 15ಕ್ಕೆ 13 ಸೀಟು. ನಾಡಿಯಾ ಜಿಲ್ಲೆನಲ್ಲಿ ಸ್ವೀಪ್ ದೊಡ್ಡ ಮಟ್ಟದಲ್ಲಿ. ಅಂದರೆ ಇಡೀ ಬಂಗಾಲವೇ ಬಿಜೆಪಿಯ ಹಿಂದೆ ನಿಂತಿತ್ತು. ಇಷ್ಟು ವರ್ಷಗಳ ಕಾಲ ಯಾವ ಹಿಂದುತ್ವವನ್ನು ದಮನ ಮಾಡಿ ಇಟ್ಟಿದ್ರು. ಜೈ ಶ್ರೀರಾಮ್ ಅಂತ ಹೇಳೋದಕ್ಕೆ ಆಗ್ತಿರ್ಲಿಲ್ಲ. ವಿಪರೀತವಾದ ಮುಸಲ್ಮಾನರ ಓಲೈಕೆ ಆಗಿತ್ತು. ಆ ಮುಸಲ್ಮಾನರ ವಿಪರೀತ ತುಷ್ಟೀಕರಣದಿಂದ ಹೆಣ್ಣುಮಕ್ಕಳುಗಳ ಮಾನ ಪ್ರಾಣಗಳು ಕೂಡ ಸುರಕ್ಷಿತವಾಗಿರಲಿಲ್ಲ. ಆ ಒಂದು ರಾಕ್ಷಸಿ ಪ್ರವೃತ್ತಿಯ ಮಮತಾ ಬ್ಯಾನರ್ಜಿಗೆ ಅಲ್ಲಿನ ಹಿಂದೂಗಳು ತಕ್ಕ ಪಾಠ ಕಲಿಸಿದ್ರು. ಇವತ್ತು ಗಲ್ಲಿಗಳಲ್ಲಿ, ಕೇರಿಗಳಲ್ಲಿ, ಮನೆಗಳಲ್ಲಿ ಜೈ ಶ್ರೀರಾಮ್ ಜೈ ಶ್ರೀರಾಮ್ ಜೈ ಶ್ರೀರಾಮ್ ಅಂತಕ್ಕಂಥ ಉದ್ಘೋಷ ನಡೀತಾ ಇದೆ. ಇಡೀ ಬೆಂಗಾಲವೇ ಜೈ ಶ್ರೀರಾಮ್ ಜೈ ಶ್ರೀರಾಮ್ ಜೈ ಕಾಲಿಮಾ ಅಂತೇಳಿ ಉದ್ಘೋಷಗಳು ನಡೀತಾ ಇದ್ದಾವೆ. ಇದು ರೀ ಹಿಂದೂಗಳ ತಾಕತ್ತು. ಮಮತಾ ಬ್ಯಾನರ್ಜಿ ಮಾತಾಡ್ತಿದ್ದಂಥ ದುರಾಂಕಾರಕ್ಕೆ, ಅವನು ಅಭಿಷೇಕ್ ಬ್ಯಾನರ್ಜಿ ಮಾತಾಡ್ತಿದ್ದಂಥ ದುರಾಂಕಾರಕ್ಕೆ ಭಗವಂತ ಮನುಷ್ಯರೇನ್ರಿ ಅವರು. ಎಂತೆಂಥ ಆವಾಜ್ ಆಗ್ತಿದ್ರು ಅಂತ ಹೇಳಿದ್ರೆ, ಮೇ 4 ಬರಲಿ, ಮತ್ತೆ TMC ಸರ್ಕಾರ ಬರಲಿ, ಒಬ್ಬೊಬ್ಬನು ಹುಡುಕಿ ನೋಡ್ಕೊತೀವಿ ಅಂತ ಹೇಳಿದರು. ಈಗ ಅಲ್ಲಿನ ಹಿಂದೂಗಳು ಹುಡುಕ್ತಾ ಇದ್ದಾರೆ ಈ ಪಾಪಿಗಳನ್ನ, ಎಲ್ಲಿದ್ದಾರೆ ಅಂತೇಳಿ ತಲೆ ಮರ್ಸ್ಕೊಂಡು ಓಡಾಡ್ತಾ ಇದ್ದಾರೆ. ಲೀಡರ್ಗಳಾಗಲಿ, ಗೂಂಡಾಗಳಾಗಲಿ, ಚಿಲ್ಟು ಪುಲ್ಟು ಪುಡಾರಿಗಳಾಗಲಿ. ಮಮತಾ ಬ್ಯಾನರ್ಜಿಗೆ ಇದು ಬೇಕಿತ್ತು. ಕಳೆದ ಬಾರಿ ನಂದಿಗ್ರಾಮದಲ್ಲಿ ಹೋಗಿ ನಿಂತಿದ್ರು ಸುವೇಂದು ಅಧಿಕಾರಿ ಮೇಲೆ. ನಂದಿಗ್ರಾಮದಲ್ಲೇ ಸುವೇಂದು ಅಧಿಕಾರಿ ಸೋಲ್ಸಿ ರುಚಿ ತೋರಿಸಿದ್ರು ಕಳೆದ ಬಾರಿ. ಈ ಬಾರಿ ಭವಾನಿಪುರಲ್ಲಿ ನಿಂತಾಗ ಅದೇ ಸುವೇಂದು ಅಧಿಕಾರಿ ಏನು ಮಮತಾ ಬ್ಯಾನರ್ಜಿ ಭದ್ರಕೋಟೆ ಆಗಿತ್ತಲ್ಲ, ಅಲ್ಲಿಗೆ ಬಂದು ಅಲ್ಲಿ ನಾಮಿನೇಷನ್ ಫೈಲ್ ಮಾಡಿ ಅಲ್ಲಿ ಎಲೆಕ್ಷನ್ಗೆ ನಿಂತ್ಕೊಂಡು 15,500 ಓಟಿಂದ ಆ ಭದ್ರಕೋಟೆ ಅಂದರೆ ಮಮತಾ ಬ್ಯಾನರ್ಜಿಯ ಮನೆ ಒಳಗಡೆಗೆ ನುಗ್ಗಿ ಅಭೂತಪೂರ್ವವಾದಂಥ ಜಯವನ್ನು ಸಾಧಿಸಿ ಬಂದಿದ್ದಾರೆ. ಮಮತಾ ಬ್ಯಾನರ್ಜಿ ಗೋಳಂತೂ ಇನ್ನೂ ಕೇಳೋಕ್ಕಾಗ್ತಿಲ್ಲ. ಹಂಗಿಲ್ಲ ಹಿಂಗಿಲ್ಲ, ಎಲೆಕ್ಷನ್ ಸರಿ ಇಲ್ಲ, EVM ಸರಿ ಇಲ್ಲ, ಮರ್ಯಾದೆಗೆಟ್ಟವು. ಈಗಲಾದನ್ನು ಸೋಲಪ್ಕೊಳ್ಳೋಕ್ಕಾಗಲ್ವಾ? ಇದು ಹಿಂದೂಗಳ ತಾಕತ್ತೇನು ಅಂತ ಹೇಳಿದ್ರೆ, 2014 ಆದಮೇಲೆ ಇಡೀ ಭಾರತದಲ್ಲಿ ಒಂದು ಹಿಂದುತ್ವದ ಅಲೆ ಎದ್ದಿದೆ. ವಿಶೇಷವಾಗಿ ದಲಿತ ಸಮುದಾಯಗಳು, SC/ST ಸಮುದಾಯಗಳಿದಾವಲ್ಲ, ಇವನ್ನ ಒಂದು ರೀತಿಯಲ್ಲಿ ಹಿಂದುತ್ವಕ್ಕೆ ಸೇರೇ ಇಲ್ವೇನೋ, ಹಿಂದುತ್ವದ ವಿರೋಧಿಗಳೇನೋ ಅಂತೇಳಿ ಅದೇ ರೀತಿ ಪ್ರೊಜೆಕ್ಟ್ ಮಾಡ್ತಿದ್ರು ಈ ಸ್ಕೌಂಡ್ರಲ್ ಸೆಕ್ಯುಲರ್ ಪಾರ್ಟಿಗಳು. ಮುಸ್ಲಿಮರನ್ನ, ದಲಿತರನ್ನ ಒಂದು ಬುಟ್ಟಿಗೆ ತೂಗ್ಬಿಟ್ಟು ಇಡೀ ಹಿಂದೂಗಳನ್ನ ಬೇರೆ ದೃಷ್ಟಿಗೆ ತೂಗೋದು, ಅದ್ರಲ್ಲಿ OBCಗಳನ್ನ ಮತ್ತೆ ಬೇರೆ ಮಾಡೋದು. ಈ ಆಟ ಜಾಸ್ತಿ ದಿನ ನಡೆಯಲ್ಲ ರೀ. ಅದಕ್ಕೆ ಬಂಗಾಲ ಸರಿಯಾಗಿ ಉತ್ತರ ಕೊಟ್ಟಿದೆ. ಬಂಗಾಲದಲ್ಲಿ ಮುಂದುವರಿದ ಸಮುದಾಯಗಳು, OBC ಸಮುದಾಯಗಳು, SCಗಳು, STಗಳು, ಮತುವಾಗಳು
ಇವ್ರು ಯಾರು ತಮ್ಮ ಜಾತಿ ಯಾವುದು ಧರ್ಮ ಯಾವುದು ಅಂತ ನೋಡಲಿಲ್ಲ ರೀ. ಎಲ್ಲರೂ ಒಗ್ಗಟ್ಟಾಗಿ ವೋಟ್ ಮಾಡಿದ್ದು ಹಿಂದೂ ಧರ್ಮಕ್ಕೋಸ್ಕರ ಅಂತೇಳಿ. ಇದು ಹಿಂದೂ ಧರ್ಮದ ತಾಕತ್ತು. ಈ ತಾಕತ್ತನ್ನು ಬಹಿರಂಗ ಮಾಡಿದ್ದಕ್ಕೆ BJPಗೆ ಥ್ಯಾಂಕ್ಸ್ ಹೇಳಬೇಕು, ಅಮಿತ್ ಶಾಗೆ ಥ್ಯಾಂಕ್ಸ್ ಹೇಳಬೇಕು, ಮೋದಿ ಅವರಿಗೆ ಥ್ಯಾಂಕ್ಸ್ ಹೇಳಬೇಕು. ಜೊತೆಗೆ ಪಶ್ಚಿಮ ಬಂಗಾಳದ ಜನ ಭಯ ಭೀತಿ ಬಿಟ್ಟು ನೋಡ್ರಿ, ಎಷ್ಟೇ CRP5 ಇದ್ರೂ ಮತ್ತೊಂದು ಎದುರಿಸ್ತಾ ಇದ್ರು ಗುಂಡಗಳು ಬಂದು. ಅವ್ರು ಎಷ್ಟು ದಿನ ಇರ್ತಾರೆ, ಎಲೆಕ್ಷನ್ ಮುಗಿಸ್ಕೊಂಡು ಹೋಗ್ತಾರೆ, ಆಮೇಲೆ ಇದೆ ನಿಮಗೆ ಗ್ರಾಚಾರ ಅಂತೇಳಿ. ಇದು ಕೇವಲ ಧಮಕಿ ಆಗಿರಲಿಲ್ಲ, ಹಿಂದೆ ನೋಡ್ಕೊಂಡ್ಬಂದು ಇವೆಲ್ಲವೂ ಆಗಿತ್ತು. ಯಾರು BJP ವೋಟರ್ಸ್ ಅಂತ ಹೇಳಿದ್ದಾರೆ ಅಂತೇಳಿ ಅವ್ರ ಮನೆಗೆ ನುಗ್ಗಿ ಹೆಣ್ಮಕ್ಳನ್ನ ಎತ್ಕೊಂಡೋಗಿ ಮಾಡಬಾರ್ದು ಅತ್ಯಾಚಾರಗಳನ್ನ ಮಾಡಿ, ಆ ಗಂಡಸರನ್ನ ತಂದೆ ತಾಯಿಗಳನ್ನ ಕತ್ತರಿಸಿ ಅವರ ಹೊಲಗಳಿಗೆ ಬೆಂಕಿ ಇಟ್ಟು ಅವರ ಜೀವನಗಳನ್ನ ಸರ್ವನಾಶ ಮಾಡೋರು. 2021ರಲ್ಲಿ ದೀದಿ ಸರ್ಕಾರ ಗೆದ್ದಾಗ ಅದಾದ್ಮೇಲೆ ನಡೆದಂಥ ಹಿಂಸಾಚಾರದಲ್ಲಿ 5118 ಹಿಂದೂ ಕುಟುಂಬಗಳು, ನಾನು ಹೇಳ್ತಿರೋದು ಕುಟುಂಬಗಳು, ಆ ರಾಜ್ಯವನ್ನೇ ಬಿಟ್ಟು ಬೇರೆ ಬೇರೆ ರಾಜ್ಯಕ್ಕೆ ಓಡೋದ್ರು ರೀ. ಪ್ರಾಣ ಭಯಕ್ಕೋಸ್ಕರ ಓಡೋದ್ರು. ಅಂತಹ ರಾಕ್ಷಸರ ಪಡೆಯಲ್ಲಿತ್ತು TMC ಗುಂಡಾಗಳದ್ದು. ಸಂದೇಶ್ ಖಾಲಿಲಾದಂತಹ ಅತ್ಯಾಚಾರ, ಆರ್ಜಿಕರಲ್ಲಾದಂತಹ ಅತ್ಯಾಚಾರ, ಹೆಣ್ಮಕ್ಳಿಗೆ ಸುರಕ್ಷತೆ ಕೊಡಬೇಕಾದಂಥ ಸರ್ಕಾರದ ಮುಖ್ಯಮಂತ್ರಿ ಮಮತಾ ಬ್ಯಾನರ್ಜಿ ಒಬ್ಬ ಖುದ್ದು ಹೆಣ್ಮಗುವಾಗಿ ಹೇಳ್ತಾರೆ, ಸಂಜೆ 7 ಗಂಟೆ ಮೇಲೆ ಹೆಣ್ಮಕ್ಳು ಆಚೆ ಕಡೆ ಓಡಾಡಬಾರ್ದು. ಒಂದು ಸರ್ಕಾರಕ್ಕೆ 7 ಗಂಟೆ ಮೇಲೆ ಹೆಣ್ಮಕ್ಳಿಗೆ ಸುರಕ್ಷತೆ ಕೊಡೋಕ್ಕಾಗಲ್ಲ ಅಂತ ಹೇಳಿದ್ರೆ ಏನಕ್ಕಿರಬೇಕಿತ್ತು ದರಿದ್ರ ಸರ್ಕಾರ? ಅದಕ್ಕೆ ಮೋದಿ ಅವರು ನಿಂತ್ಕೊಂಡು ಅದೇ ನೆಲದಲ್ಲಿ ಭಾಷಣ ಮಾಡ್ತಾ ಹೇಳಿದ್ರು, BJP ಸರ್ಕಾರ ಬರುತ್ತೆ, ಮಧ್ಯರಾತ್ರಿ 2ವರೆಗೂ ಕೂಡ ಹೆಣ್ಮಕ್ಳು ಸುರಕ್ಷಿತವಾಗಿ ಓಡಾಡ್ಬೋದು ರಸ್ತೆಗಳಲ್ಲಿ ಅಂತೇಳಿ. ಆ ಮಾತ್ರ ಹೆಣ್ಮಕ್ಳು ನಂಬ್ಕೊಂಡ್ರು. ನೋಡಿ, ಕಳೆದ ಚುನಾವಣೆಯಲ್ಲೂ ಕೂಡ ಅತಿ ಹೆಚ್ಚು ದೊಡ್ಡ ಪ್ರಮಾಣದಲ್ಲಿ ಮಮತಾ ಬ್ಯಾನರ್ಜಿಯನ್ನು ಕಾಪಾಡಿದ್ದು ಹೆಣ್ಮಕ್ಳ ಓಟು. ಈ ಬಾರಿ ಹೆಣ್ಮಕ್ಳು ಗಟ್ಟಿಗೆ ಜೈ ಶ್ರೀರಾಮ್ ಅಂತ ಅಂದ್ಕೊಂಡೇ ಹೋಗಿ ಓಟ್ ಹಾಕಿ ಬಂದರು. ಅದ್ಭುತವಾದ ಸರ್ಕಾರ ಕೊಟ್ಟಿದ್ದಕ್ಕೆ, ಅದ್ಭುತವಾದ ಇತಿಹಾಸ ನಿರ್ಮಾಣ ಮಾಡಿದ್ದಕ್ಕೆ ಮತ್ತೊಮ್ಮೆ ಬಂಗಾಳದ ಎಲ್ಲ ಹಿಂದೂ ಬಂದವರಿಗೆ ದೊಡ್ಡ ನಮಸ್ಕಾರಗಳು. ಥ್ಯಾಂಕ್ ಯು.